ಹಿತನಾದ ಮಂತ್ರಿ ಶೇಖರ ರಾಜಶೇಖರ ಕರ್ಮಕಾರ ಸುಂದರ ರಾಜಾಜ್ಞನಿಂದ ಮಂಗೈದವರಿಗೆ ಶಿಕ್ಷೆಗೆ ಶಿಕ್ಷೆಗೆ ಗುರಿಯಾಗುವರೆಂಬ ಭಯಗೊತ್ತರಾಗಿ ಕನ್ನಡಕ್ಕೆ ಸಿದ್ಧಿ ರಾಜ ಯಾವತ್ತು ರಾಜ ಮಂತ್ರಿ ಪಾಟು ಪಟ ನಿಖರವೆಲ್ಲ ಆಹೋ ಮಂತ್ರಿ ಆಹೋ ರಾಜ ಈ ಮಧ್ಯಮ ಪಾಠವೊಡನೆ ಗಂಡುಗಳೆದ್ದ ಮಂತ್ರಿ ಆ ದುರನ್ವಯೆಂಬ ಪಶುಪಾತಕನ ಕೈ ಕಾಳುಗಳ ತಂದಿಗೆ ಎನ್ನ ತಮ್ಮುಗಳ ತಂದು ನಿಲ್ಲಿಸುವಂತರಾಗ ಮಂತ್ರಿ ಇದೇ ಸರಳ ಕಾರ್ಯಕ್ಕೆ ಮಂತ್ರಿ ಆಹೋ ರಾಜ ಆಹೋ ರಾಜ ತಮ್ಮ ಆಜ್ಞೆ ಪ್ರಕಾರವಾಗಿ ಹೋಗಿ ಸುಧನ್ವನನ್ನು ಹಿಡಿದುಕೊಂಡು ಬರವನ ರಾಜ ಸುಶೀಲಾದೇವಿ 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 ಜಾಗ್ರತೆಯಿಂದ ಸುಧನ್ವನಿಗೆ ರಥವನ್ನು ಸೂಟಿಯಿಂದ ರಥವನ್ನು ಬಿಡುವಂತೆ ನಾವು ಸಾಧ್ಯ ನೀನೇನು ಮಂತ್ರಿ ಶೇಖರ ಎನ್ನ ಕಂದನ ಏತಕ್ಕಾಗಿ ಬಂಧಿಸಿಕೊಂಡು ಎಳೆದುಕೊಂಡು ಬರುವುದಕ್ಕೆ ಹೋಗುತ್ತೀರಿ ಅದನ್ನು ಎನ್ನ ಮುಂದೆಯಾದ ಪುತ್ರ ಗೋವಲಗಾತ ಅಮ್ಮ ಜನನೇ ನಿಮ್ಮ ಪಾದಕ್ಕೆ ವಂದಿಸುವೆನ ಅಮ್ಮಯ್ಯ ರಾಜ್ಯ ಆಜ್ಞೆ ಪ್ರಕಾರ ಸುಂದರ ಕುಮಾರನಾದ ಸುಧನ್ವನಂ ಹಿಡಿದು ತಂದು ಬೋಡಿವೆ ನಮ್ಮ ಜನನೇ ಸೌಖ್ಯ ಸಧೈರ್ಯ ಎಳೆದುಕೊಂಡು ಬರುವಿ ಪುತ್ರ ಅಮ್ಮಯ್ಯ ಅಮ್ಮಯ್ಯ ರಾಜನ ಆಜ್ಞೆಯಾಗಿರುವರಮ್ಮಯ್ಯ ಮತ್ತು ಪ್ರಾಣಕಾಂತಿ ಈ ಸಭಾವಂತರಕ್ಕೆ ಬಂದಂತ ಕಾರಣವೇನು ಮಂದಗಮನೆ ಬಿತ್ತಿಗನೆ ಅಹೋ ಕಾಂತ ನಮ್ಮ ಕಂದನ್ನು ಏತಕ್ಕಾಗಿ ಈ ರೀತಿ ಬಂಧಿಸಿಕೊಂಡು ಎಳೆದುಕೊಂಡು ಬರುವುದಕ್ಕೆ ಕಳಿಸುತ್ತೀರಿ ಅವನ ನನ್ನ ಆಜ್ಞೆ ಮೀರಲು ಹೇಳುವುದು ಕೇಳು ಪ್ರಾಣಕಾಂತನೇ ಕೇಳೋ ಸತಿಯ ಆರಿಸಿ ಕೇಳು
ಕಾಂತ ಮತಿವಂತ. ಹೇ ಕಾಂತಿ ಕಾಂತ ಅಗಾತ ಪಾತಕನಾಥ ಸುಧನ್ವನೆಂಬ ಹಿತವಚನಗಳು ಎನ್ನ ಮುಂದೆ ಹೇಳಬೇಡ. ಹೇ ಕಾಂತಿ ರಾಜಾಜ್ಞೆಯನ್ನು ಮೀರದೆ ದ್ರೋಹಿಯನ್ನು ತಕ್ಕಷ್ಟಕ್ಕೆ ಗುರಿ ಮಾಡಿದರೆ ಕ್ಷತ್ರಿಯ ಧರ್ಮ. ಆದ ಕಾರಣ ಶ್ರೇಷ್ಠ ತಾರವಾದ ಕಟ್ಟಳೆಗಳ ಪ್ರಕಾರ ಅಭ್ರಷ್ಟನಂ ದಿಕ್ಕದಿರಲೆಂದು ಕಟ್ಟಿಸಿ ತರುವುದು ಖಂಡಿತವೇನೆಂದು ತಿಳಿದು ಕಾಂತಿ ಕಾಂತ ಕಾಂತಿ ಹೇಳು. ಅದೇನು ಚೆನ್ನಾಗಿ ಹೇಳು. ಕನ್ನಡ ಮೇಲೆ ಕೋಪ ಬೇರೆಯವರನ್ನು ಮಾಡಿದಂತೆ ನಮ್ಮ ಒದರದಲ್ಲಿ ಜನಿಸಿದ ಕನ್ನನು ಮಾಡಿದ ತಪ್ಪನ್ನು ಕ್ಷಮಿಸಿ ರಾಜಾಜ್ಞೆ ಮೀರಿರುವನೆಂದು ಈ ರೀತಿ ಬಂಧಿಸುವುದು ನ್ಯಾಯವೇನೋ ಕಾಂತ ಮತಿವಂತ. ಹೇ ಸುಂದರಿ, ನೀನು ಎಷ್ಟು ಪರಿಪರದಿಂದ ಹೇಳಿದರು ಎನ್ನಗೆ ಕಿಂಚಿತ್ತಾದರೂ ದಯವಾಗದು. ಯಾಕಂದ್ರೆ ಈ ಭೂಮಂಡಲದ ಗಂಡುಗಳಿಯಾದ ಪಾಂಡಪುತ್ರಾಶ್ವವನ್ನು ತತ್ತಶ್ವರ ಬೆಂಗವರಿಗಾಗಿ ಬಂದು ಕಟ್ಟಿರು ಅಭ್ರಷ್ಟನ ಪಾಂಡವನೇ ಅರ್ಜುನನ್ ಸಾಮಾನ್ಯದವನೇ. ಚಂಡಪ್ಪನ ಕಂಡ ಕಣ್ಣುಗಲಿಗಳ ಕಂಡ ಮೂರು ಲೋಕದ ಕಂಡ ಹರಿತ ಮೀರಿ ಮಾರ್ತಾಂಡವನೆಂದು ಮೆರೆಯುವನು. ಸುಂದರ ಅಂತ ಅರ್ಜುನನಿಗೆ ಶ್ರೀಕೃಷ್ಣನೇ ಸಹಾಯಕನಾಗಿ ಬರುವಂತೆ. ಸುಂದರಿ, ನೀನು ಈ ವಾರ್ತೆಯನ್ನು ಕೇಳಿ ರಣರಂಗಕ್ಕೆ ಹೋಗುವ ಬದಲು ಪಟ್ಟಣದ ತಿಳಿಸಲು ಪಟು ಪಟರ ಯುದ್ಧ ಸನ್ನಿಧರಾಗಿ ಹೊರಡರು. ಈ ಮೂಢಮತಿಯಾದ ಏರಿಸುತ್ತನು ರಣರಂಗದ ಭೀತಿಯಿಂದ ಹಿಂದಿಳಿರೋನು. ಆದ ಕಾರಣ ಅಗಾಧ ಪಾತಕನನ್ನು ಎಷ್ಟು ಮಾತ್ರಕ್ಕೂ ಬಿಡಲಾಗದಂತೆ ಕಾಂತ ಹೇಳು ಕೇಳು. ಚೆನ್ನಾಗಿ ಹೇಳು.
ಕಟ್ಟಳೆಗಳ ಪ್ರಕಾರ ಅವನ ಕಟ್ಟಿಸಿ ತಂದು ದಿಟ್ಟವಾದ ಈ ಸಭೆಯಲ್ಲಿ ತಕ್ಕಷ್ಟಕ್ಕೆ ಗುರಿ ಮಾಡಿದರೆ ಎನ್ನನು ರಾಜಶ್ರೇಷ್ಠನೆನ್ನುವಾರಿ ಈ ಸೃಷ್ಟಿಯು ಎನ್ನ ವಚನೆಂದು ಬಿಟ್ಟರೆ ಎಷ್ಟು ಮಾತ್ರಕ್ಕೂ ಬಿಡಲಾಗದು ಸುಂದರಿ. ಇಡಿಲ್ಲ ಮಂದಿರಕ್ಕೆ ದಾರಿ ಬಳಿ ಬಳಿರಲೇ ಮಂದಿರ ಬಳಿರಲೇ ಮಂತ್ರಿ ಅತಿ ಹಳಹಿತ ವಚನಗಳು ಕೇಳದೆ ಪರದಿಂದ ಭೋಗ ಪ್ರಧಾನಿ ಆಡಮನಿದ್ದರೆ ನಮ್ಮ ಕೀರ್ತಿ ಹಾನಿ. ಎನ್ನ ಸುಂದರ ಮನೆಯಲಾದ ಪ್ರಭಾವತಿ ಋತು ಸಭೆಯು ಮುಗಿರುವುದು ನನಗೆ ಗರ್ಭದಾನ ಮಾಡಿ ಹೋಗೆಂದು ಪರಿಪರಿಯಿಂದ ವಂದನ ಕೈಗಳು ಆದ ಕಾರಣ ಬೇರೆ ಪ್ರಯುಕ್ತ ಏಕಾಂತ ಪ್ರಭಾವತಿ ಏಕಾಂತ ಮಂದಿರದಲ್ಲಿ ಕರೆದೊಯ್ದರಿಂದ ಸತ್ಯವನ್ನು ರೂಢವನ್ನು ಸಲ್ಲಿಸೋಸ್ಕರ ನಿಂತಿರುವನು. ಇದರಲ್ಲಿ ಅಪರಾಧವೇನು ಇದ್ರೆ ರಾಜಾಜ್ಞೆಯಂತೆ ಎನ್ನ ಬರೆಂಗನೆ ಬಂಧಿಸಿರುವಂದ್ರೆ ಎಲ್ಲ ವಿಧಗಳಿಗೆ ಹೋಗಂಗಳಿಗೆ ಮಂತ್ರಿ ಶೇಖರ ಏನ ಪತಿ ಸರಿಯುವುದು ಮಂತ್ರಿ ಶೇಖರ ಹೇಳಿ ಕೇಳು ನ್ಯಾಯವೇನು ಮಂತ್ರಿ
ಕುಳಿತು ಸುಮ್ಮನೆ ನನ್ನ ಮಾತನ್ನು ಕೇಳುವ ಖಂಡಿಯ ಮಂತ್ರಿಶೇಖರನಿಗೆ. ಅಮ್ಮ ಪ್ರಭಾವತಿಯ ಇಲ್ಲದೆ ಯಾತಕ್ಕೆ ಮಾತನಾಡುತ್ತೇನೆ? ಇಗೋ ಎನ್ನ ಮುಂದೆ ಪರದೇಶಿಯನ್ನ ಆಡುವಿಯಲ್ಲೂ ಮಾಡಿಯನ್ನ ಇದು ನಿಮಗೆ ಅಮ್ಮ ಪ್ರಭಾವತಿ ಹೆಚ್ಚನೆ ಇಲ್ಲದೆ ಯಾತಕ್ಕೆ ಮಾತನಾಡುತ್ತೆ? ಇದ್ದ ಮಾತನೇಡಿ ಮಂತ್ರಿಶೇಖರ. ಇಗೋ ಎನ್ನ ಮುಂದೆ ಪರದೇಶಿಯನ್ನ ಆಡುವಿಯನ್ನು ಮಾಡುವಿಯಲ್ಲ, ಇದು ನಿನಗೆ ಧರ್ಮವಲ್ಲ. ಯಾತಕ್ಕಂದರೆ ನಿನ್ನ ಪ್ರಾಣ ಕಾಂತನು ರಥಾರೋಹಣ ಮುಂದೈದು ಸಮರಕ್ಕೆ ಹೋಗುವ ಸಮಯದ ನೀನು ಅಡ್ಡ ಬಂದು ಕೊಟ್ಟ ಹರಿಕೆಂಬ ನಿನ್ನ ಗಂಡನ ಅಡ್ಡಗಟ್ಟಿದಾಗನ ಪರದೇಶಿಯಾದ ಅಮ್ಮಯ್ಯ ಅಂದರನ್ನ ಆದವನ ತರವಲ್ಲ ಎನ್ನ ಏನಿದೆ ಪ್ರಭಾವತ್ಯ. ಸುಮ್ಮನೆ ನಿಷ್ಠುರ ಮಾತು ಯಾತಕ್ಕೆ ಮಾತನಾಡುತ್ತೇವೆ? ದರೆಯೊಳಗೆ ಕಾವಾಗಿ ಬೆಳೆಯುವ ಹೀಗೇನು ಮಾಡೋದು ನನಗೆ ಒಂದು ತೋಚದಂತಾಗಿದೆ. ಆ ಮಂತ್ರಿಶೇಖರನ್ನು ನನ್ನ ಪತಿ ಸೆರೆಬಿಡೆಂದು ನಾನು ಎಷ್ಟು ಪರಿಪರಿಯಾಗಿ ಕೇಳಿಕೊಂಡರು ನನ್ನ ಮಾತನ್ನು ಕೇಳಲಿಲ್ಲ. ಖಂಡಿಯ ಕಾಂತನೆ ಕಾಂತ ಸತ್ತೋತ್ತಮನಾದ ಮತ್ಪಿತನು ಹೆಣ್ಣಂ ಹಿಡಿತರಿಸಿ ಕೊಲ್ಲಿಸವನು ಏನು ಮಾಡುವನೋ ಬಲಿ ಹೊಲ್ಬಿತ್ತು ಹೊತ್ತಾಡುವ ಮಲನಂತೆ ಏತಕ್ಕೆ ಬಲಿಯುವೆ? ಅಹೇ ಕಾಂತೆ ಕಾಂತ, ಒಂದು ವೇಳೆ ಎತ್ತಾದರ ಕೃಪೆಯಿಂದ ನಾನು ಸತ್ತರೆ ಮುಕ್ತಿ ಪಡೆಯವನಾದ ಮುಕುಂದನ ಪಾದಾರ ಹೊಂದುವ ಕಾಂತೆ ಬಿಡು ನಿನ್ನ ಮನಸ್ಸಿಗೆ. ಕಾಂತ, ಅಹೇ ಕಾಂತೆ ಎಂತ ಮಾತನ್ನು ಹೇಳುವುದೇ ಕಾಂತ. ಕಾಂತ ಕಾಂತೆ ಹೇಳುವುದು ಕೇಳು. ಆ ದೇವರು ವಿಸ್ತಾರವಾಗಿ ಸೈರಿಸಲಾಗಿ ಜೀವದ ತಾಳ ಸತತವು ಸಂತಾಪ ನೀನನ್ನು ಕರೆದುಕೊಂಡು
ಕಾಣಿದು ನಿನ್ನ ಹೇಗೆ ನಾನು ಮನೆಗೆ ಕಾಣ್ತಾ ಗುಣವಂತ ಹೇ ಸರಸಾಂಬಿಕೆ ಮತ್ ಕಾಣತಕ್ಕೆ ಶತ್ರುವನ್ನೆಸಗಿದ ಎನ್ ಚೋರನ ಹಿಡಿದುಕೊಂಡು ಕಾಣದು ಎನ್ ನಮ್ ಕರಂಗಳಂ ಬಂಧಿಸಿ ಹಿಡಿದುಕೊಂಡು ಹೋಗುವರೆಂದು ಹಾಡಿವಿಗಲ್ಲ ಆ ಮಾತೇನು ಸುಳ್ಳಲ್ಲ ಅಯ್ಯೇ ಕಾಂತೆ ಆದರೆ ಈ ವೇಳದಲ್ಲಿ ನಾನೊಬ್ಬನೇ ಕಳ್ಳನೇ ಸರೆ ಅದು ಯಾತಕ್ಕೆಂದರೆ ಅದು ಯಾತಕ್ಕೆ ಮತ್ಪಿತನಾಟ್ಯ ಮೀರಿ ಸಮರಕ್ಕೆ ಹೋಗೆಂದು ನಿನ್ನ ಗೃಹಕ್ಕೆ ಸೇರಿದ ಬಳಿಕ ಎನ್ನಂ ಚೋರನೆಂದು ಚಾರರು ಹಿಡಿದುಕೊಂಡು ಹೋಗುವರು ನೀನು ಎಷ್ಟು ಮಾತ್ರಕ್ಕೆ ಚಿಂತೆ ಪಡಬೇಡ ಕಾಂತೆ ದೇವತೆ ಏನ ಮಾತನ್ನು ಕೇಳದೆ ನಿನ್ನನ್ನು ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದನು ಕಾಕ ಕಾಂತೆ ನಾನು ಹೇಗೆ ತೀರ್ಥಗಳಲ್ಲಿ ಕಾಂತಾ ಗುಣವಂತ ಹೇ ಪ್ರಭಾವತಿ ಯಾತಕ್ಕೆ ಗೋಳಾಡುತ್ತೆ ಸತ್ಯಕ್ಕೆ ಬಂದೊದಗಿದ ಪ್ರಸಂಗವು ಅಂಬಲಿಯೋ ನಿಲ್ಲಿಸಿದ ಸಂಭವಂತೆ ಭವಿಷ್ಯತ್ ಕಾಲದೋಳಿ ಎತ್ತಾಗುವುದು ನೋಡಿಕೊಳ್ಳಬಹುದು ನೀನು ಎಷ್ಟು ಮಾತ್ರಕ್ಕೆ ಚಿಂತೆ ಬರುವುದು ಕಾಂತೆ ಸುಮ್ಮನೆ ನಿನ್ನ ಮಂತ್ರಕ್ಕೆ ತರುವಂತನಾಗು ಚಾರವೇ ಜಾಗೃತಿಯಿಂದ ಎಲ್ಲ ವಿತರಣೆಗೆ ಹೋಗುವ ನಡಿಚಾರವೇ ಸದ್ಗುಣ ವಿಚಾರವೇ ಮಂಗಳ ಮಧ್ಯ ರಾಜ್ಯ ಹಾಕ್ಯ ಪ್ರಕಾರ ಸುಂದರ ಕುಮಾರನಾದ ಸುತನ್ಮನಂ ಹಿಡಿದು ತಂದು ಸನ್ನಿಲಿಯ ನಿಲ್ಲಿಸುವನ ರಾಜ ಚಂದ್ರವನ ಧ್ವಜ ಎಲ್ಲ ಭ್ರಷ್ಟ ಪರಮ ಪಾಪಿಷ್ಟ ಎನ್ನ ಕಟ್ಟಳೆಯಂ ತಿರಸ್ಕರಿಸಿದ್ದರ ಕಟುಗ್ರತ ಮಾಡ ಕಷ್ಟವನ್ನು ಅನುಭವಿಸಬೇಕಾಗುವುದೆಂಬುದನ್ನು ನಿಷ್ಠೆ ಎಂದು ತಿಳಿದು ದಿಟ್ಟ ಪರಾಕ್ರಮಿಗಳೆಲ್ಲರೂ ದಟ್ಟನೆ ಹೊರಡುವರು ಕಾಲದು ಶ್ರೀಕೃಷ್ಣ ಮೂರ್ತಿಯೇ ದೀಕ್ಷೆಯ ಮರೆತು ರಣರಂಗಕ್ಕೆ ಹೋಗುವುದು ಪಟ್ಟಣದುಳ್ಳಿ ಓರ್ವನೇ ಉಳಿಯ ನಿರ್ಭಾಗ್ಯನೇ ದಟ್ಟನೆ ಬೇಡ ಅಯೋಗ್ಯನಾದ ಆಹೋ ತಂದೆ ನಾನೇನು ಹೇಳಲಿ ನಿನ್ನ ಮುಂದೆ ನಿನ್ನ ಕಟ್ಟಳೆಯ ಮೀರುವುದು ಅಕ್ರಮೆಂದರದು ಸಮರ ಸನ್ನುದ್ಧನಾಗಿ ಉತ್ತುತ್ ಪರಾಕ್ರಮದ ಹತ್ತು ನಡೆಯುತ್ತದೋ ಸೋಲಿಸಿ ಆ ಶ್ರೀಕೃಷ್ಣ ಪರಮಾತ್ಮನಿಗೆ ಎನ್ನ ಭುಜಬಲ ಪರಾಕ್ರಮ ತೋರಿಸಿ ನಿನ್ನ ಸಂತೋಷ ಪಡಿಸಬೇಕೆಂದು ಹೊರಟು ಬರುತ್ತಿರುವ ಕಾಲದು ನಿನ್ನ ಮೋಹದ ಸೊಸೆಯಾದ ಪ್ರಭಾವತಿಯು ಎನಗೆ ದತ್ತನೆ ಅಡ್ಡಗತ್ತಿದಳು ಆಹೋ ಜನಕ ರಮಣ ಇದು ಚಾಡೋಚ ರಾತ್ರಿಯು ಋತು ಸಮಯ ಒದಗಿರುವುದು ಎನಗೆ ಗರ್ಭದಾನ ಮಾಡಿ ಹೋಗೆಂದು ಪರಿಪರಿಯಿಂದ ವಂದನಗೈದು ಬಂಧನ ಮಾಡಿದಳು ಆವೋ ಜನಕ ಋತು ಸಮಯ ಮೀರಿ ಹೋದರೆ ದೋಷ ಬರುವುದೆಂದು ಪ್ರಭಾವತಿಯ ಮಂದರ ಕಂದರ್ಪ ಕಂದರನ್ನು ಗೈಯುತ್ತಾ ನೀ
ತಂದೆ ಹಾವು ಕಂದ ನೀನು ಏನು ಶಿಕ್ಷೆ ಕೈಯುವುದ ಕೈಗೆ ಬಂದೆ ಹಾವು ಪ್ರಭಾಕರ ನೋಳ್ ವೀರ ದೇಶವ ಮಂದಶೇಖರ ಓ ರಾಜಶೇಖರ ಕೇಳಿದಿ ಆಕುಳ ನಾಡವ ಮಾತನು ಚಮತ್ಕಾರವ ಹ, ಸುರನ್ಮನೆಮ್ಮ ಮದ ಮೂರ್ಖನು ಹ. ಕೇವಲ ಮೂರ್ಖ ಕೇವಲ ಮೋಸಗಾರನು ಸುಳ್ಳು ಹೇಳ ತಳ್ಳಿಕೋರನು ಈ ಕಳ್ಳನ ಮಾತು ನಾನು ನಂಬಲಾರಿರು ಮಿತ್ರದ್ರೋಹಿ ಹ. ಅಪರಾಧಕ್ಕೆ ತಕ್ಕ ಪ್ರಾಯಶ್ಚಿತ್ತ ಮಾಡಬೇಕಾಗುವುದು ಹ. ಇವನ ಹೋ ಮಂತ್ರಿ ಅಹೋ ರಾಜ ಇವನ ಕೈ ಕಾಳುಗಳ ಬಂಧಿಸಿ ಹಾಕಿಸುವಂತ ನಾವು ಮಂತ್ರಿ ಇದೇನದು ನೀತಿ ಹ. ಮಾವಯ್ಯ ಎನ್ನ ಪತಿಯ ಸೆರೆಯನ್ನು ಬಿಡು. ಅದೇನ ಚೆನ್ನಾಗಿ ಹೇಳು ಮಾವಯ್ಯ ಸೊಸೆ ಶಿರೋಮಣಿ ಹೇಳಿಕೆ ಕೇಳು. ಅದೇನು ಚೆನ್ನಾಗಿ ಹೇಳು ಮಾವಯ್ಯ ಅಮ್ಮ ಮುದ್ದುನಾದ ಸೊಸೆ ಶಿರೋಮಣಿ ಹೇಳುವುದು ಕೇಳು. ಅದೇನು ಚೆನ್ನಾಗಿ ಹೇಳು ಮಗನ ಕೊಲಿಸಿದ ತಂದೆ ನಾನು ಏನೆಂದಿರುತ್ತೇ? ಮನದಿ ಬರುತ್ತಾನಂತೆ. ಸತ್ಯಕ್ಕೆ ಬೆಲೆ ಇಲ್ಲೆಂದೇ. ಮಾವಯ್ಯ ಚೆನ್ನಾಗಿ ಕೇಳು ಮಾವಯ್ಯ. ಪತಿಯ ಪ್ರೇಮ ಬಯಸಿ ನಾನು ನನ್ನ ತಪ್ಪನ್ನು ಮಾಡುವೆನು, ಮಾಡುವೆನು. ಪತಿಯ ಪ್ರೇಮ ಬಯಸಿ ನಾನು ನನ್ನ ತಪ್ಪನ್ನು ಮಾಡುವೆನು, ಮಾಡುವೆನು. ಪರವನ್ನು ಮುರಿಯುವೆ, ಪರವನ್ನು ಬಾಳುವೆ, ಪತಿಯ ಕರವ ಬಿಡುವುದಿಲ್ಲ, ಬಿಡುವುದಿಲ್ಲ. ಕರವನ್ನು ಮುರಿದು ಬಿಡುವುದಿಲ್ಲ, ಮಗನನ್ನು ಕೊಲ್ಲಿಸಿದ ತಂದೆಯು ನೀನು. ಮಗನ ಕೊಲ್ಲಿಸಿದ ತಂದೆ ಮಾವಯ್ಯ ಅಮ್ಮ ಮುದ್ದಾದ ಸೊಸೆ ಶಿರೋಮಣಿ ಎನ್ನ ಪತಿಗೈದ್ದ ಅಪರಾಧವಾದ್ರೂ ಏನು? ಸುಮ್ಮನೆ ನನ್ನ ಪತಿಯ ಸೆರೆಯನ್ನು ಬಿಟ್ಟುಬಿಡು. ಕಂಡೆಯಾ ಮಾವಯ್ಯ? ಅಮ್ಮ ಪ್ರಭಾವತಿ ಹೃದಯನ್ನಯಂ ಯಾತಕ್ಕೆ ಕಾಳುತ್ತೆ ಪೂರ್ವ ದಿಕ್ಕನು ಉದ್ಭವಿಸುವ ಸೂರ್ಯನು ಪಶ್ಚಿಮಾರ್ತಿ ಹೂಳು ಹುಟ್ಟಿದರೂ ಹುಟ್ಟಬಹುದು ಮೇರು ಪರ್ವತವು ಅಡಿಗಳರೆ ನಡೆಯಬಹುದು ಎಲ್ಲ ಬಂಧಗಳನ್ನು ತಾನಂತೆ ಮಾಡಿಕೊಳ್ಳವು ಅಗ್ನೇಶ್ವರನು ತಂಡವಾಗುವುದು ತಪ್ಪದೂರಿನ ಗಂಡನ ಮನ್ನಿಸಬಹುದು ಎನ್ನೆಂದಾವುದು ಬುದ್ಧಿಗೇಡು ಚೇ ಸುಮ್ಮನೆ ಹಾದಿಗೆ ಮಾವಯ್ಯ ಸೊಸೆ ಶಿರೋಮಣಿ ನಾನು ಎಷ್ಟು ಪರಿಪರಿಯಾಗಿ ಕೇಳಿಕೊಂಡು ನನ್ನ ಪತಿಯನ್ನು ಬಿಡ್ತಿಲ್ಲಲ್ಲ. ಸಬಳಿರೋ ತಾಯಿಗಳ ನೀವಾದರೂ ನನ್ನ ಮಾವನಿಗೆ ನೀತಿಯ ಮಾತನ್ನು ಹೇಳಿ ನನ್ನ ಪತಿಯ ಸೆರೆಯನ್ನು ಬಿಡಿಸೆಂದು ನನ್ನ ಮಾವನಿಗೆ ಬುದ್ಧಿಮದ ಮಾತನ್ನು ಹೇಳಿ ಕಂಡಿರ ತಾಯಿಗಳಿರ.
ಅಮ್ಮ ಪ್ರಭಾವತಿ, ಮಾವಯ್ಯ, ಈ ಸಭಾ ಸಂಚಲನ ಯಾತಕ್ಕೆ ನಿಂದಿಸುತ್ತಿ? ಈ ಬಸರಿನೋ ಜನಿಸಿದ ಶಿಶುವಿನ ಮಾತನು ಉಳ್ಳಂ ಸಿದ್ಧಕ್ಕೆ ಅನ್ಯರ ನಿಂದಿಸದಕ್ಕೆ ಮಗನೆಂಬ ಮೋಹವಿಲ್ಲವೆಂದು ಹೇಳಿದೆಯಲ್ಲ. ನಿನ್ನನ್ನು ಮಾತ ಕೇಳಿ ಕ್ಷತ್ರಿಯ ಧರ್ಮಕ್ಕೆ ಕುಂದು ತಂದುಕೊಳ್ಳವನಲ್ಲ. ಅಮ್ಮ ಪ್ರಭಾವತಿ, ಮಾವಯ್ಯ, ಸಮಯಕ್ಕೆ ಅದುವನ ಬಿಂಟನು ಅಪ್ರಾಂತಗೆ ಅವನೆಂಟ ಪಿತನ ಮಾತು ಮೀರದ ಸೂತನು. ಬಿದ್ದರೇನು ಸತ್ತರೇನು ಭ್ರಷ್ಟಾಸುಧನು ಯಾತಕ್ಕೆ ಹೆಚ್ಚಾಡುತ್ತೆ? ಮಂತ್ರಿ ಆಲಸ್ಯ ಯಾತಕ್ಕೆ ಮಾಡುತ್ತೆ? ಜಾಗ್ರತೆಯಿಂದ ಇವನ ಎಡಮುಡಿಯಂ ಕಟ್ಟಿ ಬಂದಿಸಿ ಈ ಕಡೆ ಎಳೆದು ಹಾಕಿಸುವಂತ ನಾನು ಮಂತ್ರಿ ಶೇಖರ ಮಾಡಬೇಡ ವಿಚಾರ. ಅಪ್ಪ ಹಂಸಧ್ವಜ ಕುಮಾರ ಲೋಕೈಕ ವೀರ, ಇಂಥ ಪ್ರಾಪ್ತಿ ಆಗಿತ್ತು. ಅಯ್ಯೋ ನಿನ್ನು ಮಾತಾ ಪಿತರ ಹಾಕಲು ಕೋಮಲವಾದ ಕಾಯವುಳ್ಳವನು, ಸಕಲ ಸದ್ಗುಣ ಸಂಪನ್ನನು, ಆಚಾರ ಪ್ರಿಯನು, ಇಂಥ ಉತ್ತಮನಾದ ಸುಗುಣ ಗುಣವುಳ್ಳವನು. ತಪ್ಪು ತೈಲ ಪೂರಿತ ಮಾತ ಕಟಗದೋಳ್ ಎಂತೋ ಹಾಕಿಸಲಿ. ಅಯ್ಯೋ ರಾಜಾಜ್ಞೆಯಂ ಏಕೆ ಮೀರಲಿ? ಇಂಥ ಉಭಯ ಸಂಕಟದೋಳ್ ಸಿಲುಕಿಸಿದೆನು. ಶಿವ ಶಿವ ನಾನು ಏಕೆ ಮಾಡಲು ಸಂಬ ಶಿವ. ಆವೋ ಚತುರಮತಿ ಯುತನಾದ ಸುಮತಿ, ರಾಜ ರಾಜಾಜ್ಞೆಯನ್ನು ಪಾಲಿಸಿದ್ದಕ್ಕೆ ಋತಾಯ ತಕ್ಕಿದಂತೆ ಏಕ ವೈರಿಗಳ ಸಮರವನ್ನೆಸಗಿ ಎನ್ನ ಪರಾಕ್ರಮಾತರು ನಿರಾರ್ಥಕವಾಗಿ ದುರ್ಮರಣವು ಸಂಭವಿಸಿರಲದೆ ಈ ಸ್ಥಿರ ಕಾಯದ ಮರ್ಕಂದಿ ಎಷ್ಟು ಮಟ್ಟಿಗೂ ಎಂದರುಳಲ್ಲ. ಆವೋ ಮಂದಿ, ಹಿಂದಕ್ಕೆ ಪಿತೃದೋಯಿ ಗೋವಿಂದನು ಮಾತೃದೋಯಿಯಾದ ಪ್ರಭಾವವನ್ನು ಕಾಪಾಡಿದನು. ಮಾತೃದೋಯಿಯಾದ ವಿಭೀಷಣಿಗೆ ಅಭಯ ಪ್ರದಾನವಿತ್ತನು. ಅವ ಮಂತ್ರಶೇಖರ ರಾಜಶೇಖರ ಸಭೆಯೊಳಗೆ ದ್ರೌಪದಿ ಮಾನವವನ್ನು ಕಾಯುವುದನು. ಎಂತ ಕುಟಿಲಂದೆನಿಸಿದ ಪ್ರಾಣೋಪಾನ ಕಲ್ಲಾಗಿ ಬಿದ್ದ ಅಹಲ್ಲಾರಿಯ ಶಾಪ ವಿಮೋಚನ ಕೈದನು. ಇಂಥ ದೋಷ ಮಾನಸರಡನೆ ಪರಿಪಾಲಿಸಿದನು. ಆ ಪರಮಾತ್ಮನು ಎಂದಂತ ಸತ್ವತ್ತನು ಯಾತಕ್ಕೆ ರಕ್ಷಿಸಲಾರನು? ಆ ಓ ಮಂತ್ರಿ ಎನ್ನಂತ ಹಾಕಿ ದೋಷ
ಪೆಂಡಾಗುವುದು ನೋಡುವುದಕ್ಕೆ ಹುಡುಗಲ್ಲದೆ ವ್ಯಸನ ಕಷ್ಟನಾದ ಕುಚೀಲವೆಂಬ ಸದ್ಭಕ್ತನು ಎನ್ನಂ ಕಷ್ಟ ಪರಿಹರಿಸಿ ಮನಸ್ಸು ಸಂತೋಷಪಡಿಸಿ ರಕ್ಷಣೆ ಕೈ ಗೋವಿಂದ ನಿನ್ನ ಬಿಟ್ಟರನ್ನೇ ದಾಡುವರು ಮುಕುಂದ. ಅರ್ಜುನ ನಡೆಯಬೇಕು. ಶ್ರೀಮತ್ ಶ್ರೀಕೃಷ್ಣ ಪೂಜೆತ್ತನಾಥ ಸುಧನ್ಮ ನಮ್ಮ ಕುಮಾರ ಆಹೋ ಜನಗ ಎತ್ತ ಪಾಲೋಕಕ್ಕೆ ನೀರು ಎಕ್ಕ ಭಕ್ತಿಯ ಮಾತ್ಮರಿಯ ಅರಿಯದೆ ರಾಜಧರ್ಮಕ್ಕೆ ಅನುಸಾರವಾಗಿ ನಿನ್ನ ಕರಗಳನ್ನು ಕಟ್ಟಿ ಬಂಧಿಸಿ ಈ ಬಳಲಿಸಿ ದುರ್ವಾಕ್ಯಗಳಂತ ಇಳಿದ ಕಷ್ಟಕರವಾದ ಕಷ್ಟವನ್ನಿಟ್ಟು ಎಷ್ಟು ಕಷ್ಟ ಕೊಟ್ಟು ಕಾಲಕ್ಕೂ ಸಿಟ್ಟುಗೊಳ್ಳದೆ ಶ್ರೀಕೃಷ್ಣನ ಭಾಗವತವನ್ನು ಬಿಡದೆ ತತ್ಕಷ್ಟದಿಂದ ಪಾರದೆ ಎನ್ನ ರಾಜಧರ್ಮವನ್ನು ಪರಿಪಾಲಿಸಿದ ಅಯ್ಯೋ ಧೀರನೇ ಎನ್ನ ತಂದೆಯ ಬಳಲಿಸಲೆಂದು ಮನದೋಳು ಮುಂದಿಕೊಳ್ಳದೆ ಯುದ್ಧಕ್ಕೆ ಹೋಗಿ ಅರ್ಜುನ ಬೇಸಿ ಶ್ರೀಕೃಷ್ಣನ ಮೆಚ್ಚಿಸಿ ಜಯಪದ ಹೊಂದಿ ಬಾರಿ ಪುತ್ರ ಕೋಮಲಗಾತ್ರ ಆಹೋ ಅಪ್ಪಯ್ಯ ನನಗೆ ಬಗೆ ನಿಂತು ಬಯಸಿ ನನ್ನ ಮನಸ್ಸನ್ನು ಕೊಲ್ಲಿಗೆಲ್ಲ ನೀವೇನು ಮಾಡಿದ್ದು ನನಗೆ ಅಂಥ ಕಷ್ಟವೇನು ಕಾಣಲಿಲ್ಲ. ಈಗೋ ಅಕ್ಕಸರಿಗೆ ಕಲ್ಪಿಸುತ್ತಮಾದ ಕನಕವನ್ನು ಅಗ್ನಿಯಲ್ಲಿಟ್ಟು ಬರಿಬರಿಯಿಂದ ಸುಟ್ಟು ಚುಕ್ಕಟವಾಗಿ ಮಾಡಿದೆ. ಆವೋ ಜನಕ ಆವೋ ಕಂದ ಈ ದೇಹವನ್ನು ಬಂಗಾರವನ್ನು ಶ್ರೀಮತ್ ಕೃಷ್ಣಮೂರ್ತಿ ಸಂಪಾದಿಸಿಕೊಳ್ಳುವ ನೋಡಿ ಜನಕ ಜಗತ್ತಿ ಕಾಂತಿ ಕಾಂತಿ ಕನಕ ಅಮ್ಮ ಪ್ರಭಾವತಿ ನಿನ್ನ ಪತಿಯಾದ ಸುಧನ್ಮನಿಗೆ ಶ್ರೀಕೃಷ್ಣನ ಅರ್ಜುನಂ ದೇಸಿ ಬಾರೆಂದು ಜಯದಾರಿತ್ಯ ಮಾಡಿ ಯುದ್ಧಕ್ಕೆ ಕಳಗಮ್ಮ ಸೊಸೆ ಶಿರೋಮಣಿ ನೀನು ಇಷ್ಟದಂತಾಗಿ ಮಾವಯ್ಯ ಕಾಂತ ಈ ಜಯದಾರ್ತಿಯನ್ನು ಬೆಳಗುವನು ಕ್ಷೇಮವಾಗಲಿ ಕಾಂತನು
ಅಹೋ ಜನಕ ಆಸಿದ ಖಂಡವಾಜ ಗೋಳಿ ಗೋಳಿಯ ನಿರ್ಜೀರವಾಗಿ ತನ್ನ ಸೈನ್ಯವನ್ನು ಪದ್ಮಾಕರವಾಗಿ ನಿಲ್ಲಿಸಿ ಎದರದ ಎನ್ನಂ ಸಮರಕ್ಕೆ ಬರ ಹೇಳಿದ ಬಳಿಕ ಗೋಳಿರೆ ಗದ್ಗಲಗಿಸಿ ಸರ್ರನೆ ಕುಡಿದು ಅವನ ಕರಂಗಳನ್ನು ಹಿಡಿದೆಳೆದು ಸೆಳೆದು ಪಡೆದು ಜಯಪ್ರದವಾಗಿ ಎಮ್ಮ ಯಜ್ಞೋತ್ಸವ ಬಿಡಿಸಿಕೊಂಡು ಬರುವರು. ನಾಳಿನ ದಿನದೊಳ್ಳಾರೆ ಯುದ್ಧಕ್ಕೆ ಹೋಗುವರು. ಜಾಗ್ರತೆಯಿಂದ ನಮ್ಮ ಸೈನ್ಯವನ್ನು ಸಿದ್ಧಗೊಳಿಸಿ ವಿಷಧ್ವಜ ಆಹೋ ರಿಪುಕುಲ ಕುಲ ಆಹೋ ರಿಪುಕುಲ ಕುದ ಆಹೋ ರಿಪುಕುಲ ಕದಂಬಕ್ಕೆ ಆರ್ಕ ಪ್ರಯಾಣ ಆದ ಜನಗಳು ಆಹೋ ಕಂದ ಇನ್ನೇನು ವಿಪರೀತ ಜಾಡಮತಿ ಸುಧನ್ಮನೊಡನೆ ಯುದ್ಧಕ್ಕೆ ಹೋಗುವೆಂದು ಹೇಳಿದೆಯಲ್ಲ ಬಾಪು ಬಾಪು ರೇ ದಶ ದಿಕ್ಕಿನ ವೃಷಧ್ವಜನೆ ಅಸಮಬಲನೆಂದು ಹೆಸರುಗೊಂಡಿರುವೆನು. ನಾನು ಇರ್ಲಿಕ್ಕೆ ಕಿಂಚಿತ್ ಕಾರ್ಯಕ್ಕೆ ನೀನು ಏಕೆ ಹೋಗಬೇಕು? ನನಗೆ ಅಪ್ಪಣೆಯನ್ನು ಕೊಡು. ಆ ಜಡಮತಿ ಒಡಬಡದೊಳು ಅಡಗಿಸಿ ಬಿಡುವೆನು. ನಮ್ಮ ಸಮ್ಮತವಾದ ಯಜ್ಞಾಸವನ್ನು ಬಿಡಿಸಿಕೊಂಡು ಬರುವೆನು. ನಮ್ಮ ಪರಾಕ್ರಮವನ್ನು ನೀನೇನು ಹರಿಯದಾತಗೆ ಅಮ್ಮನೇನಿಗೆ ಅಪ್ಪಣೆಯನ್ನು ಕೊಡು ಜನಕ. ಜಗದ್ವಿಖ್ಯಾತ ಕ್ರಾಂತಿಗಳನ್ನು ಆಹೋ ಎನ್ನ ಮೋಹದ ಕುಮಾರ, ನಾನೇನು ಅರಿಯದವನಲ್ಲ ನಿನ್ನ ಪರಾಕ್ರಮದ ವಿಚಾರ. ನಿನ್ನಂತ ಉತ್ತಮನಾದ ಬೀಜವನ್ನು ಮುತ್ತು ಮಾಡಿ ಹುಡುಕಿದರೂ ಸಿಗಲು. ಆಗೋ ಆ ಕೂಳತಿಲಕ ಸುಧನ್ಮನೊಡನೆ ಕಾಳಗವ ಮಾಡಲು ಹೋಗುವುದಕ್ಕೆ ಬೀಳ್ಯವನ್ನು ಕೊಡುವುದು ಹಿಡಿ. ಜಾಗೃತಿಯಿಂದ ನಡೆಯಪ್ಪ ವೃಷಧ್ವಜ ಕುಮಾರ. ಜಡಮತಿ ಸುಧನ್ಮನೊಡನೆ ಕಲಹಕ್ಕೆ ಹೋಗಲಿದ್ದುತ್ತವಾಗೆ ತಪ್ಪದೆ ಅಪ್ಪಯ್ಯನ ಕಡೆಯಿಂದ ಅಪ್ಪಣೆಯನ್ನು ಪಡೆದುಕೊಂಡು ಬಂದಿರುವುದು. ಯುದ್ಧ ದಿವ್ಯತರ ಮಾತ ಪಣಿಯ ರಥವನ್ನು ತಂದು ನಿಲ್ಲಿಸು. ವಾಯು ವೇಗಕ್ಕಿಂತ ಮಿಂಚಿ ದಿವ್ಯಾಸವನ್ನು ಬಂಧಿಸು. ಶತ್ರು ಕುಲಾಗ್ರಜೆಯ ಸಮರಕ್ಕೆ ರಥವನ್ನು ಬಿಡುವಂತ ನಾನು ಸುಗುಣ ಪ್ರಖ್ಯಾತ ದೇವ. ತಳತಳಾಗಿ ಮಾನವಾಗಿ ಪ್ರಚರಿಸುವ ಪತ್ನಿ ಸಾಧನೆಗಳ ಬಿಡಿದು ವೀರವೇಷದಿಂದ ಎಂದು ಬರುತ್ತಿರುವ ನಿನ್ನ ದಿವ್ಯತರ ಮಾತ ರಕ್ತಾಭರಣ ಭೂಷಿತವಾಗಿ ಸಲ್ಲಲಿತ ಮಾತ ಕಲ್ಪಲ್ಲತೋ ಸಲ್ಲಲಿತ ಬಿಡಿದು ಬೆಲ್ಲ ಚೈಕರಿಸಿ ಸಪ್ತಕುಲ ಪರ್ವತಗಳು ಪೂರ್ವಗಳು ಬಿಡುವಂತೆ ರಚ್ಚೆಯನ್ನಿಡುತ್ತಾ ಅಷ್ಟ ದಿಗ್ಗಜಗಳು ಬೆದರುವಂತೆ ಜೈ ಬೇರೆ ನುಡಿಸುತ್ತಾ ಬರುತ್ತಿವರು.
ಅರ್ಜುನನೇ ಆಗಿರಬೇಕು. ಅರ್ಜುನ ಆದರೆ ರಥದ್ವರ ಪತಿತ್ವದ ಇರಬಹುದು. ಹಾ ಎಲ್ಲ ಸಾರಥಿ. ಭೂಪತಿ. ಆದರೆ ಇವನ್ಯಾವನು ಪಾಂಡು ವೀರನೋ ತಾವನಿರಬಹುದು. ಹಾ ಅವನೇನಾದರೂ ಸಮೀಪಕ್ಕೆ ಬರಲಿ. ಹಾ. ವೀರಾಗ್ರಗಣ್ಯ ನಿನ್ನ ಹೆಸರೇನು? ಈ ಗೋರತ್ತಾಂತವನ್ನು ಏನು ಚೆತ್ತ ಬಿಟ್ಟರಾಡಿತು. ಮಧುಚಂದ್ರ ಋಷಿ ಕುಲವೇ ನಮ್ಮ ಕುಲವು. ಹಂಸಧ್ವಜ ರಾಜೇಂದ್ರನೇ ನಮ್ಮ ಜನಕನು. ನನ್ನ ಹೆಸರು ಸುಧನ್ವನೆಂಬ ಕರೆಯವರ ಭೂಪತಿ. ವ್ಯಸ್ತರದ ನಿನ್ನ ಕುಲದ ಮತ್ತು ಏನು ನಿಮಿತ್ತಾರ್ಥವಾಗಿ ವಿಚಾರಿಸುವಿ ನಮ್ಮ ಕುಲದ ವಿಚಾರ. ನಾವು ನಿನ್ನ ಬಳಿಯಲ್ಲಿ ಕನ್ಯಾರ್ಥವಾಗಿ ಬಂದುಕೊಂಡು ಬೆಳೆಸಲು ಬಂದವನಲ್ಲ. ಎಲೈ ಮೂಢವತೆ, ಎಲೈ ಮಂದವತೆ, ಕುಮಾರ್ಕದ ಪರಿಮಳದಿಂದ ಪುಷ್ಪದ ನಾಮವು ತಿಳಿಯದಂತೆ ಎನ್ನೋ ಕಲಹ ಮಾಡಿದರೆ ತಾನೇ ತಿಳಿಯುವುದು. ಎಲೈ ಮೂಢ, ಎಲೈ ಅದಮ, ನಮ್ಮ ವಂಶದ ವೃತ್ತಾಂತವು ಇದನ್ನು ತಿಳಿಯದೆ ಶಕ್ತಿ ಇಲ್ಲದೆ ಕೇಳುತ್ತೀಯ. ಸಹಜವಾಗಿ ಕೇಳುವುದಿಲ್ಲ. ವಿಸ್ತಾರವಾಗಿ ಹೇಳು. ನಮ್ಮ ಕುಲವು ಕಶ್ಯಪ ಕುಲವು. ಎನ್ನ ವೃಷಧ್ವಜನೆಂಬವರು. ನಮ್ಮ ತಂದೆ ರವಿನಂದನಾದ ಕರ್ಣನೆಂದು ಕರೆಯುವರು. ಇದೆಲ್ಲ ಆಗಿರಲಿ. ಕುಂಬಿಣಿಯ ಸಂಭ್ರಮದಿಂದ ತುಂಬ್ರ ವಿಜೃಂಭಿಸುವ ಶುಭ್ಯುದ್ಧಾಂಬೀರ್ಯ ಧೈರ್ಯ ಚತುರ್ಯಾದಿರುದ್ಯುದ್ವಿದ್ಯದ ಪ್ರಸಿದ್ಧಿಗೊಂಡು ಪಟುಬಟ ಪರಾಕ್ರಮಗಳಿಂದ ಪರಿಶೋಭಿಸುವ ವೀರಾಜ್ಞರ ಮಧ್ಯಮ ಪಾಂಡವ ಮಸ್ತಕಾಮಣಿ ಧೈರ್ಯ ಕಣೆ ಮೊರೆ ಹಕ್ಕವರನ್ನು ರಕ್ಷಿಸುವನೆಂಬವರು ಲೋಕದ ವಾರ್ತೆಯನ್ನು ಕೇಳಿ ಅದನ್ನು ಯೋಚನೆ ಮಾಡದೆ ಕಿಂಚಿತ್ತಾದರೂ ಭಯಪಡದೆ ಚಿಕ್ಕಪ್ಪನಾದ ಪಾರ್ಥನು ಲೆಕ್ಕಕ್ಕ ತಾರದೆ ಬಾಪು ಬಾಪುರೇ ಅಷ್ಟಮದ ಸೊಕ್ಕಿನಿಂದ ಮಿಕ್ಕಿ ಮೀರಿ ಅರ್ಜುನನ ಯಜ್ಞಾಶ್ವವನ್ನು ನಾನೇ ಮಹಾವೀರನೆಂದು ಅಶ್ವವನ್ನು ಕಟ್ಟಿ ಹಾಕಿದ್ಯಾ? ನಿನ್ನ ಧೈರ್ಯ ಸಹಜವಾಗಿ ಹೇಳು. ಆ ಅರ್ಜುನನ್ ಗಲ್ಲೋ ಸಾಹಸವು ನಿನಗೆ ಎತ್ತಾಡದ ಬುರಳೆ ನಿನಗಾತಕ್ಕೆ ಅರ್ಜುನ ಕೂಡ ರಗಳೆ ಹರಿಯಂ ಗಣಿಕಿದರೆ ಕುರಿ ಮರೆಯ ಜೀವಿಸಬಲ್ಲಲೇ ಮೂರ್ಖ. ಪ್ರಚಂಡ ತರ ಮಾತ ವೈರತ್ವಂ ಕಟ್ಟು ಕಟ್ಟುಗತ ಮಾತ ಸಿಟ್ಟು ಮನಸ್ಸಿನಲ್ಲಿಟ್ಟು ಪಟ್ಟಣದೋರು ಕಟ್ಟಿದ್ದರ ದಿಟ್ಟ ತರದ ಮಾಡ ಕರ್ಮಿಕಂ ಬಿಟ್ಟು ಕೊಟ್ಟರೆ ನಿನಗೆ ಸಂತೃಪ್ತಿಯಾಗುವುದೆಂದು ದಿಟ್ಟವಾಗಿರುವಿಗ. ಎಲೈ ಬಂದ ಎನ್ನ ಮನೆತ್ತಪ್ಪ ಭೂಮಿಯಲ್ಲಿ ಅರ್ಜುನನ ಪಟುತರ ಪರಾಕ್ರಮ ಭಯದ ಬೀಜವನ್ನು ಬಿತ್ತುವಿಗ. ಎಲೈ ಮೂರ್ಖ, ಎಲೈ ಭ್ರಷ್ಟ, ಆ ಬಂಡ ಭಯವು ಎನಗೆ ಕಿಂಚಿತ್ತಾದರೂ ಇಲ್ಲ. ನನಗೆ ಕಿಂಚಿತ್ ಸರ್ವತಾ ಕುದುರೆಯನ್ನು ಬಿಡುವುದಿಲ್ಲ. ಪುನಃ ಎಚ್ಚರವಾಗಿ ವಾದನೆ ಮಾಡಿದರೆ ಕುಮಾರ ನಿಪುಕುಲ ಕುಟಾರ ಕತ್ತಿದ ಕುದುರೆಯನ್ನು ಬಿಡುವುದಿಲ್ಲ. ಸುಮ್ಮನೆ ಹಿಂದಕ್ಕೆ ಹೋಗುವೆಂದು ಹಮ್ಮಿನಿಂದ ಮಾತಾಡುವಿಯಲ್ಲ. ಸಹಜವಾಗಿ ಮಾತಾಡುವರು. ಕುದುರೆಯನ್ನು ಬಿಟ್ಟು ಹಿಂದಕ್ಕೆ ಹೋಗಕ್ಕೆ ನಾನೇನೋ ಅಸಮರ್ಥನಲ್ಲ. ನಿನ್ನಿಂದ ಆಗುವುದಿಲ್ಲ. ನೀನು ಎನ್ನ ಶೌರ್ಯವನ್ನು ಇನ್ನೂ ಕಂಡಿಲ್ಲ. ನನ್ನ ಶೌರ್ಯವನ್ನು ನೀನಾണ് ಕಂಡಿಲ್ಲ. ಸುಮ್ಮನೆ ಎಣ್ಣೆಯ ಕುದುರೆಯನ್ನು ಬಿಟ್ಟರೆ ಸರಿ. ಸರ್ವದಾ ಬಿಡುವುದಿಲ್ಲ. ಆದರೆ ಕಟ್ಟಿಸಿ ನಿನ್ನ ಬಿಂಗಮಂ ತಗ್ಗಿಸಿ ನಿನ್ನ ಆಟಮಂ ಮುಗಿಸಿ ಎಮ್ಮೆಯ ಕುದುರೆಯನ್ನು ಕಂಡೋಗ್ತೀನಿ ನೋಡು ಮೂಡ ಹೃದಯನ್ನ ಖಡ್ಗಕ್ಕೆ ಹಾಗುತ್ತಿ ಹಾಗಬೇಡ. ಎಲೈ ಋಷತ್ವನೆಂಬ ಧೂರ್ತ, ಎಲೈ ಸುಧರ್ಮನೆಂಬ ಧೂರ್ತ, ತ್ರಿಲೋಕ ಬಿಲ್ಲು ಬಾಣಗಳು ನೀನ್ಯಾವ ಸಮರ್ಥ? ಈಗೋ ರವಿನಂದನಾದ ಕರ್ಣನೆಂಬ ನಿಮ್ಮ ತಂದೆಯನ್ನು ಅರ್ಜುನನ್ನು ಕೊಲ್ಲುವಾಗ ನಿನ್ನ ಬಿಲ್ಲು ಬಾಣಗಳು ಎಷ್ಟು ಹಾಳಾಗಿ ಹೋಗಿದವು. ಯಾವ ಬಲಾಟದಲ್ಲಿ ಒತ್ತಿ ಬಿದ್ದಿದ್ದವು. ಅಂದಿಗೆ ಇದು ಅಲ್ಲದೆ ಉರುತರ ಮಾತ ಶೌರ್ಯಕ್ಕೆ ದಾವರೋಗ ಬಂದು
ನಿನ್ನ ಕೋಪವು ದಾವನ ಪಂಚಕದಲ್ಲಿ ಅಡಗಿತ್ತು. ಅಲ್ಲಿಗೆ ಇಲ್ಲದ ಸ್ವರವು ಇಂದಿಗೆ ಎಲ್ಲಿಂದ ಬಂದಿತು? ಎಲೈ ಪಂಡ, ಎಲೈ ಕೃಷ್ಣ, ನಿಮ್ಮ ತಂದೆಯನ್ನು ಅರ್ಜುನನ್ನು ಕೊಲ್ಲವೆಂಬ ರೋಷವಿಲ್ಲದೆ ಸೌರ ಸಾಚಿಯಂ ಸೇರಿ ಕುದುರೆಯನ್ನು ಬಿಡಿಸಿಕೊಂಡು ಹೋಗಲಿಕ್ಕೆ ಬಂದಿರುವೆಯಾ? ಸಾಧ್ಯವಾಗಿ ಬಂದಿರುವೆನು. ನಿನಗೆ ಸ್ವಲ್ಪವಾದರೂ ನಾಚಿಕವಿಲ್ಲ, ಸ್ವಲ್ಪವಾದರೂ ಬುದ್ಧಿಯಿಲ್ಲ. ಪಡಿಸಬೇಕೆ ಏಕೋ ಎಕ್ಕಲ ಮಾತ ಬಾಣವನ್ನು ಪ್ರಯೋಗಿಸಿ ನೋಡಲೇ ಮೂರ್ಖ ಮಾಡಿದರೆ ಎಣ್ಣೆಯ ತರ್ಕ. ಸುಧರ್ಮ, ಮೆಚ್ಚಿದೆ ಮೆಚ್ಚಿದೆ ನಿನ್ನ ಪರಾಕ್ರಮ. ರೌದ್ರ ಕಾರಾದಿ ಶ್ರೀ ರುದ್ರನ ಮಧ್ಯಾಗ್ನಿ ಕಣ್ಣಿನೋಳ್ ಮಾನವಾದಿ ದಗ್ಧಗಾಯ ಪ್ರಜ್ವಲಿಸುತ್ತ ನನ್ನೋಳ್ ಪ್ರಜ್ವಲಿಸುವ ಅಗ್ರಗಳ ಮಾದ ನನ್ನ ಕೋರ್ಗಣಿಗಳಿಂದ ಮಧ್ಯ ಮಾರ್ಗದಲ್ಲೇ ನುಗ್ಗು ನುಗ್ಗಿ ಮಾಡುವೆನು. ಅದು ನಿನ್ನಿಂದ ಹಾಳಾದ ಗೋಳಂಗಳ ಭಗ್ನ ಮಾಡುವ ಉಗ್ರತರ ಮಾತ ಅಸ್ತ್ರವನ್ನು ದಿವ್ಯಾಸ್ತ್ರವನ್ನು ಹೊಡೆಯುವನು. ಇದನ್ನು ನಿಗ್ರಹಿಸಿಕೊಳ್ಳಲು ಸುಧರ್ಮನೆಂಬ ಸಾಗರದಲ್ಲಿ ಅತುಲಿತ ಬಲಿಯೋತನಾದ ಕರ್ಣನಂದನ ಎಷ್ಟು ಶ್ಲಾಘಯ ಮಾಡಿದರೂ ತೀರದು ನಿನ್ನ ಗೌರವ ರಕ್ಷಣ. ಬಲಿರೆ ಕಡೆಗಾಲದ ಕಾಲಭೈರವಂತೆ ಎಡಪಡಿದ ಕಡಬೀಸವನ್ನು ಚಟ ಎಂದು ಚಟಲಾಡಿಸುತ್ತ ಬರುತ್ತಿರುವ ನಿನ್ನ ಅಭ್ಯಾಸವನ್ನು ಬಳಿರೆ ಎನ್ನ ವರ್ಣಾಸ್ತ್ರದಿಂದ ಹೊಡೆದು ಶಾಂತ ಮಾಡಿದನು. ನೋಡಲೇ ಪಾಂಡುವಂತ ದಿಶ ನೋಡೆನ್ನ ಆವೇಶ. ಸುಧರ್ಮನೆಂಬ ಧೀರ ಸತ್ತನೆಂಬ ದುಷ್ಟ ಆಕ್ರಮನಾದ ನಿನ್ನಯ ವಾರಣಾಶ್ರಮ ನನ್ನಯ ಆಜ್ಞಾಶ್ರಮ ಶಾಂತ ಮಾಡುವಂತ ಗರ್ವದಿಂದ ಹಿರಿಯ ಸಹಜವಾಗಿ ಹೇಳುವೆನು. ತುಂಬಿದ ಬುದಿಯೋಳು ಒಂದು ತಂಬಿಗೆ ನೀರು ತುಂಬಿದ ಕ್ಷಣಕ್ಕೆ ಅಂದು ಬರಿದಾಗಿ ಹೋಗುವುದೇ ವಹ್ವ ನನ್ನೊಳ್ ಪ್ರಜ್ವಲಿಸುವ ದಿವ್ಯಾಶ್ರಮ ಹೊಡೆಯುವನು. ನಿನ್ನ ರಥ ಪತಾಕಿಗಳ ಮತ ಮಾಡಿ ಯಮನ ಪಟ್ಟಣಂ ಸೇರಿಸದಿದ್ದಡೆ ಪಾಪುರೇ ಎನ್ನ ಪಡೆದ ಜನನಿ ಬಂಜೆಯನ್ನು ಯುದ್ಧಕ್ಕೆ ಸಂಶಯವನ್ನು ಬಂದು ಗಗನ ಮಂಡಲಕ್ಕೆ ಎಷ್ಟು ವರ್ಣ ಮಾಡಿದರೂ ತೀರದು ನಿನ್ನ ಬಿಂಕ. ಸಾಧ್ಯವಾಗಿ ತೀರದು. ಗುಬ್ಬಿಯೋಳು ಬಲಿಯು ಎಪ್ಪಲಿಯಾಗಿ ಬೀಳುವಂತೆ ಎನ್ನಂ ಯಮಲೋಕಕ್ಕೆ ಸೇರಿಸೆಂದು ಹಾಡುವಿಗ. ಸಾಧ್ಯವಾಗಿ ಅದು ನಿನ್ನಿಂದ ಆಗುವುದಿಲ್ಲ. ಅಸದಾಗಿ ಮಸಿದಾದಿತ್ತು ನಿನ್ನ ದಿವ್ಯಾಸ್ತವನ್ನು ಖಂಡಿಸುವನು. ನೋಡು ನೈ ಮೂರ್ಖ ಮಾಡಿದರೆ ಎಣ್ಣೆಯ ತರ್ಕ. ಜಡಭಾವ ಜಡಜಾಕ್ಷಣ ಯುದ್ಧವಂ ಕೊಡುವ ಕಡುಗಳಿನಂದನನು ನಿನ್ನ ಬೆದರಿಕೆಗೆ ಹೆದರಬಲ್ಲನೆ. ನಿನ್ನ ಕುಕ್ಷ ಎಂಬಗೆಯು ಅಕ್ಷಮಂ ಭಾರಮಂ ಬೆರೆ ಸೆಳೆದು ತರಹಾರಿಸಿ
हाँ बोलिए बड़े बड़े रहे सारथे बोलो भाई ये युद्ध तो ಋಷಭ ಜಯಿಸಿದಂತು ಜೈಬೇರಿಯ ನುಡಿಸಿ ಇದು ಅಲ್ಲದೆ ಅಶ್ವದ ಬೆಂಗಳವಾಗಿ ಬಂದ ಅರ್ಜುನ ಮುಂಭಾಗಕ್ಕೆ ಸೂಟಿಯಿಂದ ರಥವನ್ನು ಬಿಡುವಂತ ನಾವು ಸಾರಥಿ ಕಮಿಷನ್ ಗೋಳಿ ಫಳಿ ರೇ ಎಲಾಯಿಸಿದಮ್ಮ ಎರಾಯಿ ಅರ್ಜುನ ಗೋಳಿ ರೇ ಸ್ವರ್ಗ ಮತ್ತು ಪಾತಾಳ ಮೊದಲಾದ ಲೋಕಗಳೆಲ್ಲ ಮೆರೆಯುವ ಮೂರು ಲೋಕದ ಗಂಡನಂತ ಪ್ರಚಂಡ ದರ್ಬಾರ ಕಾಲ್ಬೆಂಡೆ ಅಂತರಿಸಿ ಮೆರೆಯುವ ಎಣ್ಣೆಯ ಬಡತನವನ್ನೆರೆಯದೆ ಇಂಥ ತುಚ್ಛ ಸಹಜವಾಗಿ ತುಚ್ಛಗಳೇ ಬಂಡ ಸ್ವಚ್ಛವಾದ ನಿನ್ನ ದೇಹದ ಕಿಚ್ಚವನ್ನು ತೆಗೆದು ನುಚ್ಚು ಮಾಡಿದ್ದಳೆ ಬಾಪುರೇ ಅಗ್ನಿ ನೇತ್ರನೊಳ್ ಕಾಮನಂ ದಗ್ಧ ಮಾಡಿ ವ್ಯಾಕೃಚನ್ನ ಸಮರವನ್ನೆಸಗಿ ಪಾಶುಪದ ಶ್ರಮ ಪಡೆದು ಸಾರ್ಥಕವೇನು ಮತ್ತೆ ಸಾಂಬಿಕರುಗಳಿಂದೇನು ಪ್ರಯೋಜನ ಯುದ್ಧಕ್ಕೆ ಸನ್ನಿಧನಾಗಲೈಸು ಧರ್ಮನೆಂಬ ಹರಮ ನಿನ್ನ ಬಂಡತನದ ಗಾರುಡ ತರೆಗೆ ನಾನೇನು ಬಲ್ಲೆ ಹಿಂದಕ್ಕೆ ಕೌರವೇಶ್ವರದಲ್ಲಿ ಚೂಟು ಮುಖದಿಂದ ಸೋತು 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸವಂ ನೇಮಿಸಲ್ಪಟ್ಟು ಕಟ್ಟನೆಯ ಅತ್ಯುತ್ತಮಿಸುವ ಯುಕ್ತವೆಲ್ಲ ಬಂದಿರುತ್ತೋ ಕಟ್ಟುಕತ ಮಾತಸ ಅರಣ್ಯಮಂ ಸೇರಿ ತಿನ್ನುವುದಕ್ಕೆ ಅನ್ನ ಇಲ್ಲದೆ ಅನ್ನ ಕಾಯಿಗಳನ್ನು ತಿಂದು ಯತಿ ಬ್ರಾಹ್ಮಣ ಅಥವಾ ಅನ್ನರ ಮನೆ ಹೋಗಿ ಯೋಚ ನೀಚನಾಗಿ ತಿರುಗುಂಡು ಮಾನ್ವಿತನೆಂದರೆ ಸ್ವಾನತಂತ ಬಾಯಿ ತಗುದು ನೆನ್ನೊಪ್ಪಿಟ್ಟು ಚಂಪಕಪುರ ಕಾರ್ಯಕ್ಕೆ ಕಟ್ಟದಿದ್ದರೆ ಜಗಚ್ಚಟ್ಟಿ ವೀರರ ಗಟ್ಟಿ ಪಟ್ಟ ಸುಧರ್ಮನ ಹೆಸರು ರಾಜ್ಯಕ್ಕೆ ಮತ್ತೆ ಪಾಂಡವ ತೋರಿದ್ರಿಂದ ಪರಾಕ್ರಮ ಸುಮ್ಮನೆ ಹೆಮ್ಮೆಯ ಯಜ್ಞಾಶ್ರಮ ಬಿಟ್ಟು ಹೋಗುತ್ತಿಲ್ಲ ಮುಡಿ ತರುಂಜಯ ಎನ್ನಂ ಕುಳ್ಳನೆಂದು ಮಗಳಿವಿಗ ಆತ ವೈಭವನಲ್ಲೇ ಅದಮನೆ ನಿನ್ನಂತ ಎತ್ತಿಗೆ ಧರಿಸಿಕೊಂಡು ಬಲಭದ್ರ ಪಟ್ಟಣಕ್ಕೆ ಪ್ರವೇಶ ಮಾಡಿ ಎಲ್ಲರ ಮೋಸಗೊಳಿಸಿ ಬಲದೇವನ ತಂಗಿಯಾದ ಸುಭದ್ರಿ ದೇವನು ಕತ್ತು ತಂದವನನ್ನ ನೀನಾವ ಸೂರನೆಂದು ಹೇಳಿಕೊಳ್ಳುವಿಗೆ ಎಮ್ಮೆಯ ಕುದುರೆಯ ಬಿಡುವಂದು ತೊಳ್ಳು ಪ್ರವೇಶದಿಂದ ಬೆದರಿಸಿ ವೃತ್ತಿಗಳ ಎದುರಿಗೆಲ್ಲ ಸರ್ವತಾ ಕುದುರೆಯ ಬಿಡುವುದಿಲ್ಲ ಅಂತ ಸಮರ್ಥನಾದರ ಎಣ್ಣನ್ನು ಕಡಿಯುತ್ತವ ಮಾಡಿ ಗೆದ್ದುಕೊಂಡು ಹೋಗುದು ಇಲ್ಲವಾಯ್ತೆ ಬಂದ ದಾರಿಗೆ ನೋಡಿಕೋ ಬರಬೇಡ ಸಾಗಲಿನಿಂದ ದೇವಧಾನ್ನವರು ಎನ್ನರು ವೈರುಧ್ಯ ಸದಾ ಮಿತ್ರ ವಹಿಸುವರು ಹಿಂದಕ್ಕೆ ಕುರುಕ್ಷೇತ್ರದಲ್ಲಿ ಲೋಕೈಕ ವೀರರಾದ ಭೀಷ್ಮ ಕರ್ಣ ಮಹಾವೀರರು ಎನ್ನೊಡನೆ ಯುದ್ಧವನ್ನು ಮಸುವುದಕ್ಕೆ ಅಸಧವಾಗಿರುವರು ಭೀಕರ ಶೌರ್ಯವನ್ನು ನೋಡಿದ್ದವರ ಮುಂದೆ ನಿನ್ನಂತ ಹಲ್ಪನು ಬಂದು ಯುದ್ಧವನ್ನು ಕಟ್ಟಿಸಿ ದೇಶವನ್ನೇ ಸಾಧಿಸಿದ ಮಹಾಜವಾಡಿ ನಾಯಕರು
ಎಲೈ ಬಂಡ ಎಲೈ ಯಜಮಾನೆ ನಾನು ಉಡುವ ಬಾಣಗಳಿಗೆ ತಕ್ಕ ಉತ್ತರ ಕೊಟ್ಟು ಕುದುರೆಗೆ ಬಿಡಿಸಿಕೊಂಡು ಹೋದರೆ ಸರಿ ಹೋಯ್ತು. ಇಲ್ಲವಾಯ್ತು ಹಸ್ತಿನಾವತಿಯ ಪಟ್ಟಣ ದಾರಿ ಹಿಡಿಯಲು ಬಂದ ಆರಿಸಿ ಬಿಡುವರಿಂದ ಇರುವುದು ಏನು ಹೇಳಲು ನಿನ್ನ ಪರಾಕ್ರಮೆಯಲ್ಲಿ ಪರಿಯಂತರಕ್ಕೆ ಎನ್ನು ಕೈಯಡಿಸಿದ ಬಲ 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 ನಿನ್ನಯ ಕಂತನಕ್ಕೆ ಮೆಚ್ಚಿದೆ ಮೆಚ್ಚಿದೆ ಚತುರ್ದಶಭುವನಾಂಗನೊಳ್ಳಿರ್ಪೀತಿಯಂತಾಳು ಮೃತ್ಯು ಸಪ್ತ ಸಮುದ್ರಗಳನ್ನು ಕಲ್ಕಲುವಂತೆ ಕಡು ಭೀಕರ ಮಾತವಡೆ ಮಾಲ್ಮೆಯಂ ಕಡೆಗೂಡಿಸಿ ಗುಡು ಮೀಸೆಯಂ ತೀಡುತ್ತಾ ಈ ಗರುಡದಿಂದ ನಿನ್ನ ಸರ್ವಾಸ್ತ್ರಗಳು ಪುಡಿ ಪುಡಿ ಮಾಡುತ್ತೋಳೆ ನಿನ್ನ ರಥಾತ್ಮಕ ಪತಾಕಿಗಳನ್ನು ಹಮ್ಮಲದೊಳು ಕುಂಭಾರಗಳು ಅಂತ ತಿಳಿಸಿತ್ತೋಳೆ ಮೂರು ಲೋಕದ ಗಂಡ ಗಾಂಧೀಜಿ ಎಂಬ ಎದುರಾಗೆ ಕಲೆಸಿದಾಗ ನಮ್ಮ ವರ್ಷ ಕಲಹರಿವರೆ ನಿನ್ನ ತಿಳಿಸೋ ಮೂರು ಲೋಕದ ಗಂಡ ಗಾಂಧಿ ಎಂಬುದು ನಿಜಗೆ ತಂಡ ಯಾರಕ್ಕೆ ತಂಡಲೇ ಹಸುವೆ ಐ ಬಂಡ ಐ ಹಸುವ ಕೃಷ್ಣ ಕೃಷ್ಣ ಪ್ರಯೋಗಿಸುವ ಗರುಡಾಸ್ತ್ರವನ್ನು ಮಟ್ಟ ಮಾರ್ಗದಲ್ಲಿ ನೊಕ್ಕು ನೋಡಿ ಮಾಡಿಬಿಟ್ಟರೋನು ಎಲೈ ಅರ್ಜುನ ಎಲೈ ಯಜಮಾನೆ ಅತಿ ಜಾಗೃತಿಯಿಂದ ಪಾರ್ವತಿಯಿದ್ದದ್ದು ನಿನಗೆ ಸಾರಥಿಯಾದ ಶ್ರೀಕೃಷ್ಣ ಪರಮಾತ್ಮನು ಕರೆಸಿಕೋ. ಇಲ್ಲವಾಯ್ತೆ ನನಗೆ ಪ್ರಾಣದಾನವನ್ನು ಮಾಡುವಂದು ಬೇಡಿಕೋ. ಮತ್ತೆ ಮತ್ತೆ ಯುದ್ಧಕ್ಕೆ ನಿಲ್ಲಬೇಡ, ನಿನ್ನ ಪ್ರಾಣವನ್ನು ಆಹುತಿ ಮಾಡಿಕೊಳ್ಳಬೇಡ. ಪಾತ ಆಯುಧದಿಂದ ಜಂತನರ್ಥ ಅದೇ ಪ್ರಕಾರವಾಗಿ ಯುದ್ಧಕ್ಕೆ ನಿಲ್ಲಲ ಬಂಡ ಸೇರಿಸಿಬಿಡ ನಿನ್ನಲ್ಲಿ ಜನ ರಕ್ಷಣಾ ಗುರುವಿನಂದಿರಿಸಿದ ನಾರಾಯಣ ಹೇ ಮಾಧವ ಮಧುಸೂದನ ಎಲ್ಲಿರುವೆಯೋ ಪುಲ್ಲಲೋಚನೆ ಆಪತ್ಕಾಂಡವ ಪುಣ್ಯದಂತಿಯನ್ನು ತಲುಪಿದ ದೇವ ಕಲನಕ್ಕಾಗಿ ಹಾನಿ ಮಾಡುತ್ತಿದ್ದ ಗುಣನಾಶನ ಮಾಡಿ ಲಕ್ಷಣ ಮಾಡ ಬಾಣಗಳು ಪತ್ತಳಿಕೆಯೊಳಗಿಲ್ಲದೆ ಬರಿದಾದ ಹೇ ದೇವ ಶ್ರೀಕೃಷ್ಣ ಇಷ್ಟು ನಷ್ಟವಾದ ಕಾಲಕ್ಕೂ ಆ ದುಷ್ಟನ ಉತ್ಕೃಷ್ಟವು ಕಾರಣ ಆ ಭೂವತಿಲಕನ ಪರಿತ ಮಾದ ಓಡಳವು ಅಪಹರಿಸಿ ನಿನ್ನಯ ಗುಣಕಲಾಚರಿಸಿದ ದೇವ ನಿರ್ಗವಸ್ತು ಬಾರಪ್ಪ ಮೈದಿನ ಪವಿತ್ರವಾದ ಭಕ್ತಿಯನ್ನು ಮತ್ತು ಎನ್ನ ಕಾಲಿಯನ್ನು ಸುತ್ತಿಕೊಂಡು ಇತ್ತ ಬರಮಾಡಿದ ಎನ್ನ ಕಾಲಿಯನ್ನು ಸುತ್ತಿಕೊಂಡು ಇತ್ತ ಬರಮಾಡಿದ ಅದೇನು ಸಮಾಚಾರ ತಿಳಿಸು ಅರ್ಜುನ ಸುದ್ದಿ ಬರ್ತಾನ Thank you.
ಈಗ ಎನ್ನ ದೇಹವನ್ನು ಆಡಿದ ಅವರಿಗೆ ಒಪ್ಪಿಸವನು. ಮಾತುಗಳಿಂದ ಏನು ಪ್ರಯೋಜನ? ಹಾಗೂ ಸತ್ಗುಣಧಾರಕನಾದ ಈ ಗೋಪಾಲ ಸಂಗೀತ ಉತ್ತರ ಮಾತು ಬಂಧವ ಮಾಡು ಬರುಣ. ಈಗಲಾದರೂ ನೋಡಿಗೋ ನಿನ್ನ ಪ್ರಾಣ. ಶಿಕ್ಷಣ ಮಾತ 3 ಬಾಣಗಳಿಂದಲೇ ನಿನ್ನ ಪ್ರಾಣವನ್ನು ತೆಗೆದು ಯಮ ಪಟ್ಟಣಕ್ಕೆ ಪ್ರಯಾಣ ಮಾಡಿಸುವುದು. ಕೇಳಿದೆಯಾ ಪಾಪಾತ್ಮ? ಇದೇ ನೋಡಿ ನಾನು ಮಾಡ್ತಾ ಇದ್ದೇನೆ ಮಹಾತ್ಮ. ತೋರಿಸು ನಿನ್ನ ಚೌರ್ಯ ಸರ್ವಶಕ್ತಿಯು. ಸರ್ವರು ಮೆಚ್ಚುವಂತೆ ಕ್ಷಣಾರ್ಥದಲ್ಲಿ ಕತ್ತರಿಸುತ್ತದೆ. ಈ ಭೂಮಂಡದ ಪಾಪಾತ್ಮರು ಒದಗುವತಿ ನನಗೆ ಬರಲಿ. ಕೇಳಿದ ಫಲ್ಗುಣ, ತೋರಿಸು ನಿನ್ನ ಪರಾಕ್ರಮ. ಆಹೋ ಸೊಕ್ಕಿ ಡಾಂಗ್ ಮಗಳ ಹರಿಬಳಕ್ಕೆ ಸಿಂಹದ ಪ್ರಾರ್ಥನಾ ಎಲ್ಲ ಫಲ್ಗುಣ ನೋಡಿದ್ಯಾ ಸುಧನಾತ್ರಣ? ಇವನ ಶಾಸ್ತ್ರದ ಜಪ್ತಿಗೆ ಮದನ್ ರಥವನ್ನು ನಿಲ್ಲಿದ 40 ಮಳಕ್ಕೆ ಹಿಂದಕ್ಕೆ ಜರುಗಿತು. ಇವನ ಸಾಮಾನ್ಯ ತಿಳಿದುಕೊಂಡಿದ್ಯಾ? ಅಹೋ ಅರ್ಜುನ, ಆಹೋ ದೇವ, ಅಹೋ ಧನಂಜಯ, ಆಹೋ ದೇವ, ನಿನ್ನ ವೇಷನ ಪತನಂ ಗೆಲ್ಲುವ ಬಾರನ್ನ ಬಂದೊರಗಿತು. ಹಿಂದಕ್ಕೆ ಗೋವರ್ಧನಗಿರಿಯನ್ನು ಗೋವರ್ಧನ ಎತ್ತಿ ಗೋಕುಲನ ರಕ್ಷಿಸಿ ಅರ್ಪಿತ ಪುಣ್ಯವನ್ನು ಮೊದಲಾದ ಬಾಣಕ್ಕೆ ದಾರಿ ಎದುರಿಗೆ ಜಾಗ್ರತೆ ಸುಧವನ್ನು ಗೆಲ್ಲುವಂತಾಗ ಪಾರ್ಥ ನೀನೇ ದುರದೋಳು ಅತಿ ಸಮರ್ಥ. ಬಾಪು ಬಾಪು ರೇ ಎಲೈ ಬಾಲಕ ಹರಿಕುಲ ತಿಲಕ ಎಲೈ ಸುಧರ್ಮ ನಂಬ ಭೀರ ಎಲೈ ಅರ್ಜುನ ನಂಬ ಕಷ್ಟ ಪಾಶ್ಚಾತ್ರವನ್ನು ನಿನ್ನೆಯ ದಿವ್ಯಾಸ್ತ್ರದಿಂದ 40 ಮಳ ಹಿಂದಕ್ಕೆ ನೂಕಿದನೆಂದು ಹಿರಿಕಬೇಡ ಕುಮಾರ. ಆಕಾಶ ಮಾರ್ಗದಲ್ಲಿ ಹರ್ಪಡಿಸಿ ಬರುತ್ತಿರುವರಿಂದ ವೃತ ರಾಜ್ಯವನ್ನು ಒಂದು ಗೆಳದಲ್ಲಿ ಕಟ್ಟಿಸಿ ಬಿಡುವರು. ಮತ್ತೊಂದು ಅಸ್ತ್ರವನ್ನು ಹೂಡಿ ನೋಡಲು ಮಾಡ್ತಾ ನೀರಿಟ್ಟ ಅರ್ಥ. ಆವೋ ಭಕ್ತಜನ ಸದೋಹನ್ ಸದೋಹನ ಪ್ರಾಯನಾದ ಗೋವಿಂದ ಇಂದ್ರನಂದನಾದ ಜಲಜಾಲಕ್ಕೆ ಕಿಷ್ಟಾವತಾರದಲ್ಲಿಗೈದು ಪುಣ್ಯ ಫಲವನ್ನು ತಕ್ಷಣದಲ್ಲಿ ಕತ್ತರಿಸುತ್ತಾರೆ. ಈ ಭೋಗದಲ್ಲಿ ಅರುಂಧತೆಯನ್ನು ಕೂಡಿದ ವಸಿಷ್ಠನನ್ನು ಕೊಂದು ಪಾಪಿಷ್ಠನ ಗತಿ ನನಗೆ ಬರಲಿ. ಕೇಳಿದ ಫಲ್ಗುಣ, ತೋರಿಸೋ ನಿನ್ನ ಪರಾಕ್ರಮ ಐತೆ. ಬಲ ಬಲ ಸುಧನ ನಿನ್ನ ಪರಾಕ್ರಮಕ್ಕೆ ಮೆಚ್ಚಿದೆ ಮೆಚ್ಚಿದೆ. ಇಲ್ಲ ಫಲ್ಗುಣ ಸುಧನ ತ್ರಾಣ. ಅಹೋ ಅರ್ಜುನ, ಆಹೋ ದೇವ, ಜಾಗ್ರತೆಯಿಂದ ಅಸ್ತ್ರ ಪ್ರಯೋಗಿಸಿದ ಧನಂಜಯ ಇಂತೆತ್ತಕ ಸಂಶಯ. ಹರಿಪುರದ ಗರ್ಭಾಂಧಕಾರಕ್ಕೆ ಅರ್ಥ ಪ್ರಣಾದ ಬರದಂತ ಕುಮಾರ ಚೆನ್ನಾಗಿ ಪರಿಗ್ರಹಿಸಿದ ವಿಚಾರ ನಿನ್ನಯ ಅಸಾಧ್ಯಮಯವಾದ ಖಂಡಿಸಿ ಇಕೋ ಕಮಲಾಕ್ಷರ ಹೇಳಿದ್ಯಾಸ ಧರ್ಮನಂಬದವ ಕಲಹರಿಸೋ ಯಾರಿಗೆ ತಿಳಿಯುವುದು ನಿನ್ನ ಕಪಟವ ಗುಣ? ಹಿಂದಕ್ಕೆ ಗೋವರ್ಧನ ಗಿರಿಯತ್ತಿ ಗೋಕುಲಂ ದಕ್ಷಿಸಿ ಸಂಪಾದಿಸಿದ ಪುಣ್ಯವನ್ನು ಈ ಫಲ್ಗುಣನ ಬಾಣಕ್ಕೆ ದಾರಿ ಹದಿಯ. ದೇವಕಿತನಯ ಮಾಡಬಾರದು ಇಂಥ ಅನ್ಯಾಯ. ಮಾರ್ತಾಂಡವಂತೆ ಜಗಜ್ಜಗಿಸುವ ನಿನ್ನ 3 ಬಾಣಗಳ ಪೈಕಿ ಒಂದು ಬಾಣವನ್ನು ನಿಷ್ಠೆಯನ್ನು ಮಾಡಲು ತಡ ಮಾಡದೆ ಮತ್ತೊಂದು ಬಾಣವನ್ನು ಹೂಡು ಫಲ್ಗುಣ. ನಾನು ನೋಡುವ ನಿನ್ನ ಕಾಣ
ತಾಯಿ ಕಂಡ್ರಿಸನ್ನು ಹೋದನ್ನು ಹಾದ್ರದೋರು ಪುಂಡ ಮಾಡಿದೆಯನ್ನು ಗೋಣ ಹಾರನ್ನು ಗೈದುವ ಅಲ್ಲಿಸನು ಹೋದಂಡ ತುದಿಗೆ ಅಖಂಡ ಪರಿಶೀಲನನು ನೇಮಿಸನು ನಾನೇ ನೆನೆಸಿ ರಾಹುಗಳನ್ನು ನೆರಬಲೆಸನು ರಾಮೋತ್ಸವ ಪುಣ್ಯವನ್ನು ಬಾರಿಗೆ ದಾರಿ ಎದುರಿಗೆ ಜಾಗ್ರತನ ಸುಧಾನ ಶಿರವನ್ನು ಕತ್ತರಿಸು ಪಾರ್ಥ ಮುರುಳೋಕದಲ್ಲಿ ನೀನು ಅತಿ ಸಮರ್ಥ. ಪಾಂಡವರ ಮಂಟಪರಿ ಎಂದೆಂದು ಪುಂಡರೀಕಾಕ್ಷ ಗುರುಕುಲ ನಿರ್ಮಾಷ ಇಂದಿನ ದಿನವರೆಗೂ ನಾನಾವಿಧವಾಗಿ ಆಚರಿಸಿದ ಪುಣ್ಯರಾಶಿಗಳು ಸೂರ್ಯಮಂಡನು ನಾನು ಅಥವಾ ಈ ಅರ್ಜುನನು ಕಪಟ ನಾಟಕದಾರ ಸೂಚಕಾರಿಯೇ ಜಾಗೃತಿಯಿಂದ ನಿಕ್ಷೇಪದವಾಗಿ ಹೇಳುವಂತನಾಗು. ಹಾಗೂ ಪುಣ್ಯಮೂರ್ತಿ ತತ್ತಸ್ತ್ರ ಬರುವ ಪದದಲ್ಲಿ ಕತ್ತರಿಸಿದ್ದರೆ ಎತ್ತಿದ ಮಾತೆಯೋ ಪ್ರೀತಿಯಿಂದ ಸುತರೆಂದು ಕರೆಯಲು ದೈವ ಸಾಕ್ಷಿಯಾಗಿ ಪತಿಯೆಂದು ಭಾವಿಸಿದೆಯೋ ಎಂದು ಪತಿಯೆಂದು ಭಾವಿಸಲು. ಹಾಗೂ ಶ್ರೀಕೃಷ್ಣ ದೇವ ಇದು ಅಲ್ಲದೆ ವಾರಣಾಸಿಯೋ ಮೂಸರನು ಮಣಿಕಣ್ಣನ ಕಾಲವಿಲ್ಲದೋ ಏಕೆ ಭಾವದಿಂದ ಎಡಗಾಲದ ನೋವಿದ ಪಾಪಕ್ಕೆ ಗುರಿ ಹಾಕುವರು. ಹಾಗೂ ಶ್ರೀಕೃಷ್ಣ ಮೂರ್ತಿ ದಯವಿರಲಿ ಎಂದ ದಯವಿದೆ. ಚೆನ್ನಾಗಿ ನೋಡಿ ಎಣ್ಣೆಯ ಸೌರ್ಯ ತ್ರಿಮೂರ್ತಿಗಳ ದೈವ್ಯ ಶಕ್ತಿಯಿಂದಲೂ ಧನುರ್ವೇದದ ಶಕ್ತಿ ಎಂಬ ತ್ರೈಶಕ್ತಿಯಿಂದಲೂ ಅಗರ್ಣ ಪರ್ಯಂತರಕ್ಕೆ ಹೂಡಿ ಒಳೆದು ನಿನ್ನೆ ವೃಂದವನ್ನು ಖಂಡಿತವಾಗಿ ಖಂಡಿಸುತ್ತಿರುವುದು. ಈ ಭೂಲೋಕದಲ್ಲಿರುವ ಇಂದಿಗೆ ತೀರಿಸಿ ಎಂದು ತಿಳಿಯುವಂತ ನಾವು ಸುಶೀಲ ದೇವಿಯ ಕಾಲ ಬಂಧದ ಬರುವುದು ನೋಡನ್ನ ಶರಜಾಲ ಯುದ್ಧಕ್ಕೆ ನಿಲ್ಲದೆ ಅಮರ ಸೇರಿಸಿಬಿಡು ಅದೇ ಪ್ರಕಾರವಾಗಿ ಯುದ್ಧಕ್ಕೆ ನಿಲ್ಲದೆ ಬಂದ ಬಬ್ರುವಾನ ನಡೆಯಬೇಕು. ಬಬ್ರುವಾನ ನಡೆಯಬೇಕು. ಬಬ್ರುವಾನ ಅಪ್ಪ ಸೋತ ಶಿರೋಮಣಿ ನಿನ್ನ ಹೆತ್ತಾತರು ಬಂದಿರನು ಕಣ್ಣು ತೆರೆದು ಸೋತನೆಂಬ ಮೋಹವಿಲ್ಲವೆಂದು ನಿನ್ನ ಅಪರಾಧವನ್ನು ಕ್ಷಮಿಸದೆ ಅತ್ತಣ್ಣ ಪೂರ್ವಿಕ ಮಾತ ಕಟಹಳನು ನಿನ್ನ ಹಾಕಿದರೆಂದು ಕಟುವಿನ ಮನಸ್ಸು ಮಾಡಿ ಆ ಸುಲಿಗೆಯ ಅಯ್ಯೋ ತನಯ ಎಷ್ಟು ವರ್ಣಿಸಿದ್ದರೆಂದು ನಿನ್ನ ಧೈರ್ಯ ನಿನ್ನಂತ ಕನ್ನಡಂ ಕಳೆದುಕೊಂಡು ನಾನೆಂದು ಜೀವ ತಿಳಿಸಿದ ಇಂಥ ಆಪತ್ತು ತಂದಿದ್ದಲ್ಲ ಲಕ್ಷ್ಮೀವರ.
ಅಯ್ಯೋ ಮುರೋಜದ ಮಹಿಪತಿ, ನಿನಗೆ ಹಿಡಿಯಿತೆ ಮಂದಮತಿ, ನಿನಗಿಲ್ಲದೆ ಹುಟ್ಟಿಡಿಗಿತೆ ಮಹಿಪ್ರವನಿಗೆ ಹುಟ್ಟಿಡಿಗಿತೆ ಇಕ ದುಷ್ಯಂತ ಮಿತ್ರ ವಂಶಕ್ಕೆ ಸದ್ಗತಂ ಕೊಡುವ ಮತ್ತು ಇತರು ಸುತರಾಗಿ ಯಾರೆಂದು ಏತಪಡೆಯೇ ಬಹುಮಾನ ದುಃಖಿಸ ಏತಕ್ಕ ರಾಜ ಮರಣವಾಗಿದೆ. ದುಃಖಸ ಮಹಿಪತಿ, ನಿನಗೆ ಆಗಿದ್ದ ಪುತ್ರದ ಚಿಂತೆ. ಆಹೋ ಮಣಿಗಣ ಪುಂಜ ರಂಜಿತ ಮಾತ ಲಕ್ಷ್ಮೀ ಬಹುಮಾನ ನನ್ನ ಸಾಮ್ರಾಜ್ಯವೆಲ್ಲ ನಿನ್ನ ಪಾದಂಬುದದಲ್ಲಿ ಅರ್ಪಿಸುವೆನು. ನಿಮ್ಮ ಯಜ್ಞೇಶ್ವರಂ ಬಿಟ್ಟು ಬಿಡುವನೆ, ನಾನು ಸಹ ನಿಮ್ಮ ಹಿಂದೆ ಬರುತ್ತೇನೆ ದೇವ. ಎನ್ನಂ ಸದೈವ ಭಕ್ತಲಿನ ಸಂಜೀವ. ಬಹುಮಾನ ಬಹುಮಾನ